ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 48. ಸತೀಶ ಬೆಚ್ಚಿದ. ಹೆದರಿ ತಾನು ನಿರಪರಾಧಿ, ನಾನು ಕಳ್ಳನಲ್ಲ, ಸಭ್ಯಸ್ಥರ ಮನೆ ಹುಡುಗ, ಸಿನಿಮಾ ನೋಡಲು ಹೋಗಿದ್ದೆ. ಮನೆಗೆ ಬಂದು ಬಾಗಿಲು ತಟ್ಟಿದ್ರು ಅಣ್ಣ ಮನೆ ಬಾಗಿಲು ತೆಗೆಯಲಿಲ್ಲ. ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ. ಹೀಗೆ ಕಾರಣ ಸಮೇತ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ತನ್ನನ್ನು ಬಿಟ್ಟು ಬಿಡದಂತೆ ಪೊಲೀಸರಲ್ಲಿ ಪರಿಯಾಗಿ ಬೇಡಿಕೊಂಡ. ಏಯ್, ಎಲ್ಲ ಕಳ್ಳರು ಹೀಗೇನೆ ಕತೆ ಹೇಳ್ತಾರೆ. ಈ ಏರಿಯಾದಲ್ಲಿ ಈಗಾಗಲೇ 3-4 ಕಳ್ಳತನದ ದೂರು ಬಂದಿದೆ. ನಡಿ ಸ್ಟೇಷನ್ಗೆ, ಏನಿದ್ರು ಅಲ್ಲೇ ಇನ್ಸ್ಪೆಕ್ಟರ್ ಮುಂದೆ ಹೇಳು ಎಂದು ಗದರಿಸಿ ಕತ್ತಿನ ಪಟ್ಟಿ ಹಿಡಿದುಕೊಂಡು ಹೋಗಿ ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸಿದರು. ಸತೀಶನನ್ನು ನೋಡಿದ ಇನ್ಸ್ಪೆಕ್ಟರ್ಗೆ ಸಿಟ್ಟು ನೆತ್ತಿಗೇರಿತು. ಇನ್ನೂ ಯುವಕ, ಕಟ್ಟುಮಸ್ತಾದ ದೇಹ, ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಕಷ್ಟಪಟ್ಟು ದುಡಿದು ತಿನ್ನೋ ಬದಲು ಕಳ್ಳತನದ ಹಾದಿ ಹಿಡಿದಿದ್ದಾನೆ. ಏನೋ ಬೋಳಿ ಮಗನೆ, ದುಡಿದು ತಿನ್ನೋದಕ್ಕೆ ಆಗಲ್ವಾ? ಯಾರ ಮನೆ ಕಳ್ತನ ಮಾಡೋದಕ್ಕೆ ಸಂಚು ಹಾಕ್ತಿದ್ದೆ? ಬೋಗಳ ನಾಯಿ ನನ್ನ ಮಗನೇ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಲಾಠಿಯಿಂದ 1-2 ಏಟನ್ನು ರುಂಡಿ ಮೇಲೆ ಕೊಟ್ಟರು. ಏಟನ್ನು ತಾಳಲಾರದೆ ಬೊಬ್ಬೆ ಹಾಕಿದ ಸತೀಶ ಪರಿಯಾಗಿ ಬೇಡಿಕೊಂಡ. ನಾನು ಎಜುಕೇಟೆಡ್, ಸಭ್ಯಸ್ಥರ ಮನೆಯವನು, ಹೊಡಿಬೇಡಿ ಎಂದು ಅಂಗಲಾಚಿದ. ಇನ್ಸ್ಪೆಕ್ಟರ್ ಅವರ ಕೈಕಾಲು ಹಿಡಿದು ಬೇಡಿಕೊಂಡ. ಹೇಗೆ ನಿನ್ನ ಮಾತು ನಂಬೋದು? ಇವತ್ತು ರಾತ್ರಿ ಸ್ಟೇಷನಲ್ಲಿ ಬಿದ್ದಿರೋ, ನಾಳೆ ನಿಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ. ನೀನೇನಾದರೂ ಸುಳ್ಳು ಹೇಳಿದೆ ಅಂತ ಗೊತ್ತಾದರೆ ಏರೋಪ್ಲೇನ್ ಹತ್ತಿಸಿ ತಿಥಿ ಮಾಡಿಬಿಡ್ತೀನಿ, ಎಚ್ಚರಿಸಿದರು. ಸತೀಶನ ಎದೆ ಬಡಿತ ಹೆಚ್ಚಾಯಿತು. ತಾನು ಪೊಲೀಸ್ ಲಾಕಪ್ನಲ್ಲಿರೋ ವಿಷಯ ಅಪ್ಪನಿಗೆ ಗೊತ್ತಾದರೆ ಅವರ ಪ್ರತಿಷ್ಠೆ, ಗೌರವಕ್ಕೆ ಕಳಂಕ ಹಚ್ಚಿದ್ದೇನೆಂದು ಭಾವಿಸಿ ಕೊಂದು ಹಾಕಬಹುದು, ಅಥವಾ ಮನೆಯಿಂದಲೇ ಹೊಡೆದೋಡಿಸಬಹುದು ಎಂದು ಯೋಚಿಸಿ ಬೆದರಿದ. ಎಷ್ಟೇ ಅಂಗಲಾಚಿದ್ದರೂ ಇನ್ಸ್ಪೆಕ್ಟರ್ ಮನ ಕರಗಲಿಲ್ಲ. ಗದರಿಸಿ ಮೂಲೆಯಲ್ಲಿ ಕೂರಿಸಿದರು. ಬೆಂಚಿನ ಮೇಲೆ ಮಲಗುವಂತೆ ತಾಕೀತು ಮಾಡಿದರು. ತುಂಬ ಚಳಿ, ಜೊತೆಗೆ ಸೊಳ್ಳೆಗಳ ಕಾಟ. ಹೊಲದಲ್ಲಿ ಏನೂ ಇರಲಿಲ್ಲ. ತನ್ನ ಹಣೆ ಬರಹವನ್ನು ಹೊಳೆಯುತ್ತಾ ಮಲಗಿದ್ದ. ನಿದ್ರೆ ಬಾರದೆ ನರಕಯಾತನೆ ಅನುಭವಿಸಿದ. ಸುದ್ದಿ ಮನೆಯವರಿಗೆ ಗೊತ್ತಾದರೆ ಮತ್ತೆ ಭಯ ಆವರಿಸಿತು. ಹೃದಯದ ಬಡಿತ ಜೋರಾಯಿತು. ಸರಸ್ವತಿ, ಪ್ರಭಾಕರ್ ರಾವ್ ಬೆಂಗಳೂರಿನಿಂದ ಮೈಸೂರಿಗೆ ವಾಪಸ್ಸಾದರು. ಮನೆಯಲ್ಲಿ ಸತೀಶ ಕಾಣಲಿಲ್ಲ. ಸಹಜವಾಗಿಯೇ ಸರಸ್ವತಿಯವರು ಪ್ರಶ್ನಿಸಿದರು. ಸತೀಶ ಎಲ್ಲಿ ಕಾಣ್ತಿಲ್ಲ, ಇಷ್ಟು ಬೇಗ ಬೀದಿ ಸುತ್ತಕ್ಕೆ ಹೋಗಿದ್ದಾನಾ? ಗೊತ್ತಿಲ್ಲಮ್ಮ, ಎಲ್ಲಿ ಹೋಗಿದ್ದಾನೋ ಏನೋ. ನಿನ್ನೆ ಕೆಲಸಕ್ಕೆ ಹೋದವ ರಾತ್ರಿ ಎಷ್ಟೊತ್ತಾದರೂ ಬರಲಿಲ್ಲ ಎಂದು ವೆಂಕಿ ಉತ್ತರಿಸಿದ. ಅವನ ಮಾತಿನಲ್ಲಿ ಆತಂಕವಿರದಿದ್ದರೂ ಅಸಹನೆ ಇತ್ತು. ಮಗನ ಮಾತು ಕೇಳಿ ಆತಂಕಗೊಂಡರು. ಎಲ್ಲಿ ಹೋಗಿರಬಹುದು? ಮತ್ತೆ ಏನಾದರೂ ಹಾಸನಕ್ಕೆ ಹೋಗಿರಬಹುದೇ? ಊಹೆ ಮಾಡಿಕೊಂಡು ಹೆದರಿಕೆ ಆವರಿಸಿತು. ಹೌದಾ, ರಾತ್ರಿ ಮನೆಗೆ ಬಂದಿಲ್ವಾ? ಮತ್ತೆ ಪ್ರಶ್ನಿಸಿದರು. ಹೋದಮ್ಮ, ರಾತ್ರಿ ಎಷ್ಟೊತ್ತಾದರೂ ಬರಲಿಲ್ಲ. ನಾನೊಬ್ಬನೇ ಊಟ ಮಾಡಿ ಮಲಗಿದೆ. ಎಲ್ಲಿ ಹೋದನೋ ಏನೋ, ದೇವರಿಗೆ ಗೊತ್ತು, ವೆಂಕಿ ನುಡಿದ. ವೆಂಕಿಯ ಮಾತು ಕೇಳಿ ಪ್ರಭಾಕರ್ ರಾವ್ ಕೆರಳಿದರು. ಇನ್ನೆಲ್ಲಿ ಹೋಗಿರ್ತಾರೆ? ಹಾಸನಕ್ಕೆ ನಾಟಕದ ಹುಡುಗಿ ನೋಡೋದಕ್ಕೆ ಹೋಗಿರ್ತಾನೆ. ನಾಯಿ ಬಾಲ ಡೊಂಕು. ಈ ಜನ್ಮದಲ್ಲಿ ಅವನ ಬುದ್ಧಿ ಬರೋದಿಲ್ಲ. ನಮ್ಮನ್ನು ಏನಂತ ತಿಳ್ಕೊಂಡಿದ್ದಾನೆ? ಮನೆಗೆ ಬರಲಿ, ಯಾವತ್ತೂ ಮರೆಯಬಾರದು, ಅಂತಹ ಪಾಠ ಕಲಿಸ್ತೀನಿ. ರಾವ್ ಸಿಟ್ಟು ಹೊರಹಾಕಿದರು. ಅಷ್ಟರಲ್ಲಿ ಕರೆಗಂಟೆ ಬಾರಿಸಿತು. ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಆ ಮನೆ ಹಾಳ ಬಂದಿದ್ದಾನೆ ಎಂದರು ರಾವ್. ಮಗನ ಬಗ್ಗೆ ಆತಂಕಗೊಂಡಿದ್ದ ಸರಸ್ವತಿಗೆ ಮನಸ್ಸು ತಡೆಯಲಿಲ್ಲ. ಓಡಿ ಹೋಗಿ ಬಾಗಿಲು ತೆರೆದರು. ಅವರು ಊಹಿಸಿದಂತೆ ಸತೀಶ ಬಂದಿರಲಿಲ್ಲ. ಪೊಲೀಸ್ ಪೇದೆ ನಿಂತಿದ್ದರು. ಅವರನ್ನು ನೋಡಿ ಗಾಬರಿಯಿಂದ ಮಾತು ಹೊರಡದೆ ನಿಂತು ಬಿಟ್ಟರು. ಗಂಟಲು ಒಣಗಿತು. ಇದು ಪ್ರಭಾಕರ್ ರಾವ್ ಮನೆನಾ ಎಂದು ಬಂದಿದ್ದ ಪೇದೆ ಪ್ರಶ್ನಿಸಿದರು. ಉತ್ತರಿಸದೆ ತಡಬಡಿಸಿದರು. ವೆಂಕಿ ಎಂದು ಮಗನನ್ನು ಕರೆದರು. ಅಮ್ಮನ ಧ್ವನಿ ಬದಲಾಗಿತ್ತು. ಆತಂಕದಿಂದ ವೆಂಕಿ ಅಮ್ಮಂತ ಓಡಿದ. ರಾವ್ ಹಿಂಬಾಲಿಸಿದರು. ಪೊಲೀಸರನ್ನು ನೋಡಿ ಆಶ್ಚರ್ಯವಾಯಿತು. ಸರಸ್ವತಿ ಹೆದರಿಕೊಂಡಿದ್ದಳು. ನಮಸ್ಕಾರ, ಏನಾಗಬೇಕಿತ್ತು? ಆತಂಕ ವ್ಯಕ್ತಪಡಿಸದೆ ಸಹಜವಾಗಿ ಪ್ರಶ್ನಿಸಿದರು ರಾವ್. ಇದು ಪ್ರಭಾಕರ್ ರಾವ್ ಮನೆನಾ? ಹೌದು, ನಾನೇ ಪ್ರಭಾಕರ್ ರಾವ್. ಯಾಕೆ? ರಾವ್ ಧ್ವನಿ ಸ್ವಲ್ಪ ಬದಲಾಗಿತ್ತು. ಆತಂಕ, ಹೆದರಿಕೆಯಿಂದ ಪ್ರಶ್ನಿಸಿದರು. ಮೇಲ್ನೋಟಕ್ಕೆ ಹೆದರಿಕೊಂಡ ಹಾಗೆ ತೋರ್ಪಡಿಸಿಕೊಳ್ಳಲಿಲ್ಲ. ಧೈರ್ಯ ಪ್ರದರ್ಶನ ಮಾಡುವ ಪ್ರಯತ್ನ ಮಾಡಿದರು. ಸ್ಟೇಷನ್ಗೆ ಬನ್ನಿ, ಇನ್ಸ್ಪೆಕ್ಟರ್ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ, ಖಡಕ್ ಆಗಿ ಬೇರೆ ಹೇಳಿದರು. ರಾವ್ಗೆ ಈಗ ಆಶ್ಚರ್ಯ, ಆತಂಕ, ಭಯ ಶುರುವಾಯಿತು. ಏನು, ಪೊಲೀಸ್ ಸ್ಟೇಷನ್ಗ? ಯಾಕೆ? ನಾನು ಯಾಕೆ ಅಲ್ಲಿಗೆ ಬರಬೇಕು? ರಾವ್ ಸಿಡಿಮಿಡಿಗೊಂಡರು. ಮೊದಲೇ ಹೆದರಿದ್ದ ಸರಸ್ವತಿಯವರು ಮತ್ತಷ್ಟು ಹೆದರಿಕೊಂಡು ನಡುಗಲಾರಂಭಿಸಿದರು. ನಿಂತುಕೊಳ್ಳಲಾಗದೆ ಗೋಡೆಗೆ ಒರಗಿಕೊಂಡು ನಿಧಾನವಾಗಿ ನೆಲದ ಮೇಲೆ ಕುಳಿತರು. ವೆಂಕಿಗೆ ಏನಾಗುತ್ತಿದೆ ಎಂದು ಅರ್ಥವಾಗದೆ ಚಡಪಡಿಸಿ ಮೌನವಾಗಿ ನೋಡುತ್ತಿದ್ದ. ಅದೆಲ್ಲ ಗೊತ್ತಿಲ್ಲ ಸರ್, ಇನ್ಸ್ಪೆಕ್ಟರ್ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ, ಹೊರಡಿ ಈಗ, ಸ್ವಲ್ಪ ಒರಟಾಗಿಯೇ ಹೇಳಿದ ಪೇದೆ. ಅವನ ಒರಟು ಮಾತು ಕೇಳಿ ರಾವ್ಗೆ ಬೇಸರವಾಯಿತು. ಅತ್ತಿತ್ತ ನೋಡಿದರು. ಜನ ತಿರುಗಾಡುತ್ತಿದ್ದರು. ಅವರು ನೋಡಿದರೆ ಎಂಬ ಭಯ. ಮರ್ಯಾದೆ ಪ್ರಶ್ನೆ. ಆದಷ್ಟು ಬೇಗ ಅವನನ್ನು ಹೊರಹಾಕಲು ಯೋಚಿಸಿ
ಸರಿ, ನೀವು ಹೋಗಿರಿ, ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಎಂದು ಪೊಲೀಸ್ ಸ್ಟೇಷನ್ ವಿವರ ಪಡೆದುಕೊಂಡರು. ತಪ್ಪಿಸ್ಬೇಡಿ ಸರ್, ಇನ್ಸ್ಪೆಕ್ಟರ್ ನಮಗೆ ಬೈತಾರೆ, ಮತ್ತೆ ಅವರಿಗೆ ಸಿಟ್ಟು ಬಂದರೆ ನಿಮಗೆ ಕಷ್ಟ. ಬೇಗ ಬಂದು ಇನ್ಸ್ಪೆಕ್ಟರ್ ನೋಡಿ ಎನ್ನುತ್ತಾ ಹೊರಟು ಹೋದ. ಹೋಗುವ ಮುನ್ನ ತಿಳುವಳಿಕೆ ಜೊತೆಗೆ ಎಚ್ಚರಿಕೆ ಸಹ ನೀಡಿದ್ದ. ಪ್ರಭಾಕರ್ ರಾವ್ ಸ್ಟೇಷನ್ಗೆ ಹೊರಡಲು ಸಿದ್ಧರಾದರು. ಸರಸ್ವತಿ ಮತ್ತು ಬೆಂಕಿಗೆ ಏನೋ ಆತಂಕ, ಇಲ್ಲ ಸಲ್ಲದ ಯೋಚನೆಗಳು. ಮಡದಿಗೆ ರಾವ್ ಧೈರ್ಯ ಹೇಳಿ ಅಮ್ಮನ ಬಗ್ಗೆ ಕಾಳಜಿ ವಹಿಸಲು ಬೆಂಕಿಗೆ ತಿಳಿಸಿ ಸ್ಟೇಷನ್ ಹತ್ರ ಹೊರಟರು. ದಾರಿಯುದ್ದಕ್ಕೂ ನಾನಾ ಯೋಚನೆಗಳು ಪ್ರಭಾಕರ್ ಅವರನ್ನು ಕಾಡಿತು. ಪೇದೆ ಮನೆಗೆ ಬಂದಿದ್ದು ಅವರಿಗೆ ಸರಿ ಕಾಣಲಿಲ್ಲ, ಅವಮಾನವೆನಿಸಿತು. ಅಕ್ಕಪಕ್ಕದವರು ಏನಂದುಕೊಂಡರು? ಬಂದ ಪೇದೆ ವಿಷಯವನ್ನು ಸರಿಯಾಗಿ ಹೇಳದೆ ಹೊರಟು ಹೋದ. ಏನಿರಬಹುದು? ಇನ್ಸ್ಪೆಕ್ಟರ್ ಏನು ಹೇಳುತ್ತಾರೋ, ಮತ್ತೇನು ಗ್ರಹಚಾರ ಕಾದಿದೆಯೋ ಏನೋ ಎಂದು ಯೋಚಿಸುತ್ತಲೇ ಸ್ಟೇಷನ್ ಒಳ ಹೊಕ್ಕರು. ಪ್ರಭಾಕರ್ ಅವರನ್ನು ಪೇದೆ ನೋಡಿ, ಬನ್ನಿ ಸರ್ ಎಂದು ನಗುಮುಖದಿಂದ ಸ್ವಾಗತಿಸಿ ಇನ್ಸ್ಪೆಕ್ಟರ್ ಅವ್ರ ಬಳಿ ಕರೆದುಕೊಂಡು ಹೋಗಿ, ಸರ್, ಇವರೇ ಪ್ರಭಾಕರ್ ರಾವ್, ನೀವು ಬರೋದಕ್ಕೆ ಹೇಳಿದ್ರಲ್ಲ, ಬಂದಿದ್ದಾರೆ ಎಂದ. ಇನ್ಸ್ಪೆಕ್ಟರ್ ಅವರನ್ನು ನೋಡಿ ನಮಸ್ಕಾರ ಎಂದರು ರಾವ್. ಇನ್ಸ್ಪೆಕ್ಟರ್ ಪ್ರತಿ ನಮಸ್ಕಾರ ಹೇಳುವ ಸೌಜನ್ಯ ಸಹ ತೋರಲಿಲ್ಲ. ಕೆಲಸದ ಒತ್ತಡವೋ ಏನೋ ಹೊರಟಾಗಿ ಹೇಳಿದರು. ಸತೀಶ ನಿಮ್ಮ ಮಗನ? ಇನ್ಸ್ಪೆಕ್ಟರ್ ಬಾಯಿಂದ ಸತೀಶನ ಹೆಸರು ಕೇಳಿ ಬೆಚ್ಚಿದರು. ಜೊತೆಗೆ ಆಶ್ಚರ್ಯ, ಮನಸ್ಸಿಗೆ ದಿಗಿಲಾಯಿತು. ಹೌದು ಸರ್, ಸತೀಶ ನನ್ನ ಮಗ. ಯಾಕೆ ಸರ್, ಏನಾಯಿತು? ಸಾವರಿಸಿಕೊಂಡು ಮೆಲುಧ್ವನಿಯಲ್ಲಿ ಕೇಳಿದರು. ಅವರ ಧ್ವನಿಯಲ್ಲಿ ಆತಂಕವಿತ್ತು, ಹೆದರಿಕೆ ಇತ್ತು. ಇವನೇನಾ ಎಂದು ಸತೀಶನಂತ ಟೇಬಲ್ ಮೇಲಿದ್ದ ಲಾಠಿ ಎತ್ತಿ ತೋರಿದರು. ಅವರ ಲಾಠಿಯ ದಿಸೆಯತ್ತ ಕತ್ತು ಹೊರಳಿಸಿದ ಪ್ರಭಾಕರ್ ರಾವ್ ನೋಡುತ್ತಿದ್ದಂತೆ ಬೆಚ್ಚಿ ಹೋದರು. ತಮ್ಮ ಕಣ್ಣುಗಳನ್ನೇ ನಂಬದಾದರು. ಮತ್ತೆ ಮತ್ತೆ ನೋಡಿದರು. ಸತೀಶ ಲಾಕಪ್ನಲ್ಲಿದ್ದ. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಸಂಸ್ಕೃತಿ ಪ್ಯಾರಡೈಸ್ ಮೈಸೂರು. ಮೊಬೈಲ್ ನಂಬರ್ 9448037762.